ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ನೀಡಿರುವ ಆದೇಶವನ್ನು ವಿರೋಧಿಸಿ ಪಾಂಡುಪುರ ಪಟ್ಟಣದಲ್ಲಿ ರೈತರು, ರಾಜಕೀಯ ಮುಖಂಡರು, ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪಟ್ಟಣದ 5 ದೀಪ ವೃತ್ತದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಆರಂಭವಾದ ಪ್ರತಿಭಟನೆ 1 ಗಂಟೆಗೆ ಹೆಚ್ಚು ಕಾಲ ನಡೆಯಿತು. ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ಕಾವೇರಿ ನಮ್ಮದು, ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಬಂದ್ಗೆ ವ್ಯಾಪಾರಸ್ಥರು ಸಹಕರಿಸಿದರು. ಪಟ್ಟಣದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಸಹ ಕಾವೇರಿ ಹೋರಾಟದಲ್ಲಿ ಪಾಲ್ಗೊಂಡು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಒತ್ತಾಯಿಸಿದರು. ಮಂಡ್ಯ ಭಾಗದ ರೈತರು ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತೇವೆ. ಇದುವರೆಗೆ ಇತಿಹಾಸದಲ್ಲಿ ರೈತರನ್ನ ಎದುರಾಕೊಂಡು ರೈತರಿಗೆ ಹೊಟ್ಟೆ ಉರಿಸಿ ರೈತರು ಶಾಪಾಗಿರೋ ಸರ್ಕಾರಗಳು ಯಾವುದೂ ಉಳಿದಿಲ್ಲ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರನೂ ಉಳಿಯೋದಿಲ್ಲ. ಇವತ್ತು ಇಲ್ಲಿಯ ನಮ್ಮ ಭಾಗದ ರೈತರುಗಳು ಬೆಳೆ ಬೆಳೆಯೋದಕ್ಕೆ ಕಬ್ಬುಗಳೆಲ್ಲ ಒಣಗಿ ನಿಂತಿದ್ದಾವೆ. ಪ್ರತಿ ತಾಲೂಕು, ಪ್ರತಿ ಜಿಲ್ಲೆನಲ್ಲೂ ಕೂಡ ನಮ್ಮೆಲ್ಲ ರಾಜ್ಯ ಮಟ್ಟದ ನಾಯಕರುಗಳು ಹಂತವಾಗಿ ಎಲ್ಲ ಕಡೆ ಹೋಗಿ ಬರ ಪರಿವೀಕ್ಷಣೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯನೂ ಕೂಡ ಮಾಡಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅವರ ಏನು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು, ಅವ್ರ ಖಾತೆ ಹಂಚಬೇಕು ಬಂದಾಗಿಂದಲೂ ಕೂಡ ಬರೀ ಸರ್ಕಾರ ರೈತರ ವಿರುದ್ಧನೇ ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅಂದ್ಬಿಟ್ರೆ, ರೈತರ ಪರವಾಗಿ ಸರ್ಕಾರ ಇಲ್ಲ, ರೈತರ ಪರವಾಗಿ ಸರ್ಕಾರ ಸತ್ತೋಗಿದೆ. ಆ ದೃಷ್ಟಿಯಿಂದ ಏನಾದರೂ ತಮಿಳುನಾಡಿಗೆ ನಮ್ಮ ಕಾವೇರಿ ನೀರನ್ನು ಏನಾದರೂ ಹರಿಸಿದ್ರೆ ಮುಂದಿನ ದಿವಸಗಳಲ್ಲಿ ಸರ್ಕಾರ ತೆಗೆಯೋವರೆಗೂ ಕೂಡ ನಮ್ಮ ಮಂಡ್ಯ ಭಾಗದ ರೈತರು ಬಿಡೋದಿಲ್ಲ ಅಂತೇಳಿ ಈ ಸಮಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪೇಗೌಡ ಮಾತನಾಡಿ, ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಸಮಿತಿ ನೀಡಿರುವ ತೀರ್ಪು ಅವೈಜ್ಞಾನಿಕ ಅಂತ ಹೇಳಿದರು. ಬಿಜೆಪಿ ಮುಖಂಡ ಮಂಜುನಾಥ್ ಮಾತನಾಡಿ, ಕಾವೇರಿ ನೀರು ನಿರ್ವಹಣಾ ಸಮಿತಿ ಮಂಡ್ಯ ಜಿಲ್ಲೆ ರೈತರ ಪಾಲಿಗೆ ಮರಣಶಾಸನ ಬರ್ತಿದೆ ಅಂತ ಹೇಳಿದರು. ಸರ್ಕಾರ ಏನ್ ಮಾಡ್ತು, ನೀರು ಜಾಸ್ತಿ ಬಂದಾಗ ಹಂಚ್ಕೊಳ್ಳೋ ಸೂತ್ರನ ಕಂಡುಹಿಡಿತು, ನೀರೇ ಇಲ್ದೋದಾಗ ಹಂಚೋ ಸೂತ್ರನ ಕಂಡುಹಿಡಿಲಿಲ್ಲ. ಅದು ನಮಗೆ ತಪ್ಪಾಗಿರೋದು. ಸರ್ಕಾರ ಅಥವಾ ನ್ಯಾಯಾಲಯ ಅಲ್ಲಿ ಹಿಡಿತು. ಅದಕ್ಕೋಸ್ಕರ ಏನಿವತ್ತು ನೀವು ಹೋರಾಟಕ್ಕೆ ಬಂದಿದ್ದೀರಿ, ನಿಮ್ಗೆಲ್ಲ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ಹೋರಾಟ ಹಿಂಗೆ ನಿರಂತರವಾಗಿರಲಿ. ನಮ್ಮ ಗಾಂಧಿ ಏನು ಹೇಳ್ಕೊಟ್ರು, ಅಹಿಂಸಾ ಮಾರ್ಗದಲ್ಲೇ ನಾವು ಹೋರಾಟನ ಮಾಡಿದ್ರೆ ಸಕ್ಸಸ್ ಕಾಣೋದು. ನಿಮ್ಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮನ ಮುಕ್ತಾಯ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಪ್ರತಿಭಟನೆಯಲ್ಲಿ ಧನಂಜಯ, ಮಂಗಳ ನವೀನ್, ಶಿವಲಿಂಗೇಗೌಡ, ಶಂಭುನಳ್ಳಿ ಮಂಜುನಾಥ್, ವೈಪಿ ಮಂಜುನಾಥ್, ಗಾಮಡಳ್ಳಿ ಅಶೋಕ್, ಶಾಂತಿ ಪ್ರಸಾದ್, ಯೋಗೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯ ಪಾಂಡುಪುರದಲ್ಲೂ ಕೂಡ ಕಾವೇರಿ ಹೋರಾಟ ತೀವ್ರಗೊಳ್ತು. ಕಾವೇರಿಗಾಗಿ ವಿದ್ಯಾರ್ಥಿಗಳು ರಸ್ತೆಗಿಳಿದರು. ವಿದ್ಯಾರ್ಥಿಗಳಿಂದ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ರೈತ ಸಂಘದ ಜೊತೆ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾದರು. ಸ್ವಯಂ ಪ್ರೇರಿತರಾಗಿ ತರಗತಿ ಬಹಿಷ್ಕರಿಸಿ ಹೋರಾಟದಲ್ಲಿ ಪಾಲ್ಗೊಂಡರು. ವಿದ್ಯಾರ್ಥಿವೃಂದದವರು ಪೈಲಟ್ ಸರ್ಕಲ್ನ ಸುತ್ತುವರೆಗೂ ಅಲ್ಲೇ ಕೂತ್ಕೋಬೇಕು. ದಯಮಾಡಿ ಶಾಂತಿಯಿಂದ ವಿದ್ಯಾರ್ಥಿಗಳು ದೇಶದ ಭವಿಷ್ಯ ದಯಮಾಡಿ ಸೃಷ್ಟಿಸಿರಬೇಕು. ಶಾಂತಿಯಿಂದ ಈ ಒಂದು ಹೋರಾಟವನ್ನು ಅಭಿವೃದ್ಧಿ ಮಾಡಬೇಕು. ಸ್ವಾತಂತ್ರ್ಯ ಶಾಂತಿಗೆ ಹೆಸರು. ದಯಮಾಡಿ ತಾವುಗಳೆಲ್ಲ ನೀರಿಗಾಗಿ ಹೋರಾಟ
ವಿವಿಧ ಶಾಲಾ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಪಟ್ಟಣದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿದ್ದರಿಂದ ರೈತ ಸಂಘದ ನೇತೃತ್ವದಲ್ಲಿ ಈ ಹೋರಾಟ ನಡೆಯಿತು. ಕಾವೇರಿಗಾಗಿ ಕರ್ನಾಟಕ ಬಂದ್ ಕರೆ ಹಿನ್ನೆಲೆಯಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಯಿತು. CWRC ಮತ್ತು CWMA ಪ್ರಾಧಿಕಾರಗಳಿಗೆ ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನ ಮಾಡಲಾಯಿತು. ಪಟ್ಟಣದ ಸ್ನಾನಘಟ್ಟದ ಕಾವೇರಿ ನದಿ ದಡದಲ್ಲಿ ಪಿಂಡ ಪ್ರದಾನ ಮಾಡಿ ಆಕ್ರೋಶ ವ್ಯಕ್ತವಾಯಿತು. ಎರಡು ಪ್ರಾಧಿಕಾರಗಳು ಕರ್ನಾಟಕದ ಪಾಲಿಗೆ ಸತ್ಯವೇ ಅಂತ ಆಕ್ರೋಶ ವ್ಯಕ್ತವಾಯಿತು. ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ವಿನೂತನ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತವಾಯಿತು. ಸಂಸ್ಥಾಪಕ ಅಧ್ಯಕ್ಷ ಶಂಕರ ಬಾಬು ನೇತೃತ್ವದಲ್ಲಿ ಪಿಂಡ ಪ್ರದಾನ ಮಾಡಲಾಯಿತು. ಕಾವೇರಿ ನದಿಗೆ ಎರಡು ಮಂಡಳಿಗಳ ಪಿಂಡ ಹಾಗೂ ತರ್ಪಣೆ ಬಿಟ್ಟು ಹೋರಾಟಗಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ ವ್ಯಕ್ತವಾಯಿತು. ಏನೋ ನಮ್ಮ ಕಾವೇರಿ ನದಿ ವಿಚಾರದಲ್ಲಿ CWRC ಮತ್ತು CWMA ಏನು ಸಮಿತಿಗಳಿದೆ ಅದು ಇವತ್ತಿನ ದಿನ ನೀರು ಬಿಡಬೇಕು ಅಂತೇಳಿ ಆದೇಶ ಹೊರಡಿಸಿದೆ ತಮಿಳುನಾಡಿಗೆ. ಆ ಆದೇಶದ ವಿರುದ್ಧವಾಗಿ ಏನು ಆ ಸಮಿತಿಗಳು ಈ ದಿನ ನಮ್ಮ ಭಾಗಕ್ಕೆ ಕರ್ನಾಟಕದ ಬಗ್ಗೆ ಸತ್ತೋಗಿದೆ ಅಂತೇಳಿ ತಿಳಿದು ನಾವು ಇದನ್ನು ಕಾವೇರಿ ತೀರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪಿಂಡ ಪ್ರದಾನ ಮಾಡ್ತಾ ಇದ್ದೀವಿ. ಈ ರೈತರುಗಳು ಹಿಂದೆ ಇದ್ದ ಬೆಳೆನೂ ತುಂಬ ನಷ್ಟ ಅನುಭವಿಸಿ ಅರ್ಧ ಕಟಾವು ಮಾಡಿದ್ದೀವಿ ಕಬ್ಬನ್ನ. ಈಗ ಪುನಃ ನಾವು ಬೇಸಾಯಕ್ಕೆ ಹದ ಮಾಡ್ಕೋಬೇಕು ಮತ್ತು ಮುಂದಿನ ಬೇಸಾಯ ಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ಪುನಃ ನೀರನ್ನ ತಮಿಳುನಾಡು ಬಿಡಬೇಕು ಅಂತ ಹೇಳೋದ್ರಿಂದ ನಮಗೆ ಕುಡಿಯೋಕ್ಕೆ ನೀರು ಇಲ್ಲ, ರೈತಾಪಿ ಜನಗಳು ಕಂಗಾಲಾಗಿದ್ದೀವಿ. ಮತ್ತು ರಾಜ್ಯ ಸರ್ಕಾರದವರು ಆದೇಶ ಮಾಡಿದ್ದಾರೆ. ರಾಜ್ಯ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿಗಳು ಏನು ನಿಲುವನ್ನ ತಗೊಳ್ತಾರೆ ಅನ್ನೋದನ್ನ ನಾವು ಕಾಯ್ತಾ ಇದ್ದೀವಿ. ಅವ್ರೇನಾದ್ರು ತಮಿಳುನಾಡಿಗೆ ನೀರು ತಗೊಳ್ಬೇಕು ಅಂತ ಏನಾದ್ರು ಆದೇಶ ಇವರು ಹೊರಡಿಸಿದ್ರೆ ನಮ್ಮ ಕರ್ನಾಟಕ ರೈತರುಗಳು ಹೇಳಿದ್ದಾರೆ ಪ್ರತಿಯೊಬ್ಬರೂ ಸಹ ಈ ಸರ್ಕಾರ ವಿರುದ್ಧವಾಗಿ ಧ್ವನಿ ಎತ್ತಿ ನಮ್ಮ ಬದುಕನ್ನು ನಾವೇ ಕಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮತ್ತು DK ಶಿವಕುಮಾರ್ ಏನಿದ್ದಾರೆ ಅವರು ಮಂಡ್ಯ ಜನಗಳು ಛತ್ರಿಗಳಲ್ಲ, ನಾವು ಸ್ವಾಭಿಮಾನಿಗಳು. ನಮ್ಮ ಎತ್ತ ತಾಯಿ ಕಾವೇರಿ ಮಾತೆಗೋಸ್ಕರ ನಾವು ಇದು ಹೋರಾಟ ನಡೆಸ್ತಾ ಇದ್ದೀವಿ. ಆ ಹೋರಾಟಕ್ಕೆ ನೀವು ಸ್ಪಂದಿಸಬೇಕು, ಸಹಕಾರ ನೀಡಿ ನಮ್ಮ ರೈತರು ಉಳಿಸ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಭಾರತ ಮಾತೆ, ಜೈ ಕನ್ನಡ ಮಾತೆ. ಬಿ ಶಂಕರ ಬಾಬು, ಮಂಡ್ಯ ರಕ್ಷಣಾ ವೇದಿಕೆಯಿಂದ. ಪರಿಷ್ಕರಣೆ ಮಾಡಿರುವ ಕನಿಷ್ಠ ವೇತನ ಜಾರಿಗಾಗಿ ಹಾಗೂ ಕಾಯಂಗಾಗಿ ಒತ್ತಾಯಿಸಿ 2026 ಆಗಸ್ಟ್ 13ರಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತಿರುವುದಾಗಿ ವಸತಿ ಶಾಲೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ ಜಯವಾಗಲಿ. ಹೊಸ ಕನಿಷ್ಠ ವೇತನವನ್ನು ತಕ್ಷಣ ಜಾರಿ ಮಾಡಲೇಬೇಕು. ಹೊಸ ಕನಿಷ್ಠ ವೇತನವನ್ನು ತಕ್ಷಣ ಕೊಡಲೇಬೇಕು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ ಜಯವಾಗಲಿ. ನೇರವಾಗಿ ಇಲಾಖೆಯಿಂದ ವೇತನ ಕೊಡಲೇಬೇಕು. ನೇರವಾಗಿ ಇಲಾಖೆಯಿಂದ ವೇತನ ಕೊಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಹಾಕಿರುವ ಸಂಬಳವನ್ನು ತಕ್ಷಣ ಕೊಡಲೇಬೇಕು. ಹೊರಗೆ ಹೋರಾಟ, ಇಲ್ಲಿವರೆಗೆ ಹೋರಾಟ, ಏನೇ ಬರಲಿ ಏನೇ ವೇತನವನ್ನು ತಕ್ಷಣ ಕೊಡಲೇಬೇಕು. ಹೊಸ ಕನಿಷ್ಠ ವೇತನವನ್ನು ತಕ್ಷಣ ಕೊಡಲೇಬೇಕು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ ಜಯವಾಗಲಿ. 22/5/26ರಂದು ರಾಜ್ಯ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆ ಪರಿಷ್ಕರಣೆ ಕರಡು ಅಂತಿಮ ಅಧಿಸೂಚನೆ ಹೊರಡಿಸಿರುವ ಕನಿಷ್ಠ ವೇತನವನ್ನು ವಿಳಂಬ ಮಾಡದೆ ತಕ್ಷಣ ಜಾರಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಸರ್ಕಾರ 22/5/2026ರಲ್ಲಿ ಹೊಸ ಕನಿಷ್ಠ ವೇತನವನ್ನು ಅಂತಿಮ ಅಧಿಸೂಚನೆ ಜಾರಿ ಮಾಡಿತು. ಅದರ ಭಾಗವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ BCM ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತು ಮೊರಾರ್ಜಿ ವಸತಿ ಶಾಲೆಗಳು ಕ್ರೈಸ್ ಇಲಾಖೆ ಇರ್ಬೋದು, ಕೆಲವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ 1 ತಿಂಗಳದ್ದು 2 ತಿಂಗಳದ ಹಣವನ್ನು ಹೊಸ ಕನಿಷ್ಠ ವೇತನ ಹಾಕಿದ್ದಾರೆ. ಮತ್ತು ಈ ತಿಂಗಳು ಹಾಕಬೇಕಾದಂಥ ಕನಿಷ್ಠ ವೇತನವನ್ನು ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆಯವರು ಹೇಳಿದ್ರು ಅಂತೇಳಿ ಮೌಖಿಕವಾಗಿ ತಡೆ ಹಿಡಿದಿದ್ದೀವಿ ಅಂತೇಳಿ ಹೇಳ್ತಾರೆ. ಆದರೆ ನಾವು ಹಾಸ್ಟೆಲಲ್ಲಿ ಕೆಲಸ ಮಾಡುವಂಥ ಅಡುಗೆಯವರು, ಅಡುಗೆ ಸಹಾಯಕರು, ಕಾವಲುಗಾರರು ಮತ್ತು ಸ್ವಚ್ಛತಾಗಾರರು ಈ ಸಂಬಂಧಪಟ್ಟಂಥ 4 ಇಲಾಖೆಗಳಲ್ಲಿ ಹೊಸ ಕನಿಷ್ಠ ವೇತನವನ್ನು ನೀವು ಹಾಕಬಾರ್ದು ಅಂತೇನು ರಾಜ್ಯ ಸರ್ಕಾರದ ಜಿಲ್ಲೆ ಅಧಿಕಾರಿಗಳಿಗೆ, ಕಮಿಷನರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು ಹೊಸ ಕನಿಷ್ಠ ವೇತನವನ್ನು ಹಾಕಬೇಡಿ ಅಂತೇಳಿ ಏನು ಕೂಡ ತಡೆ ಹಿಡಿದಿಲ್ಲ. ಆದರೆ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಮೌಖಿಕ ಆದೇಶದ ಮೇರೆಗೆ ತಡೆ ಹಿಡಿದಿದ್ದೀವಿ ಅಂತೇಳಿ ಬಾಯಿ ಮಾತಲ್ಲಿ ಮಾತ್ರ ಅಧಿಕಾರಿಗಳು ಹೇಳ್ತಾರೆ. ಅದರ ವಿರುದ್ಧ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರಿಗೆ
ಹೊಸ ಕನಿಷ್ಠ ವೇತನ ತಡೆ ಹಿಡಿ ಕೂಡಿದು ಕಳೆದ ನೇತೃತ್ವವನ್ನು ಹನುಮೇಗೌಡ, ನಂಜುಂಡಸ್ವಾಮಿ, ಸಂತೋಷ ಸೇರಿದಂತೆ ಅನೇಕರು ವಹಿಸಿದ್ರು. NRLM ಯೋಜನೆಯ ಅರಕೆರೆ ಸಂಜೀವಿನಿ ಸಿಬ್ಬಂದಿ MBKಯನ್ನು ಸೇವೆಯಿಂದ ಕೋರಂ ಇಲ್ಲದೆ ನೋಟಿಸ್ ನೀಡದೆ ತೆಗೆದಿರುವ MBKಯನ್ನು ಮರುನೇಮಕ ಮಾಡಬೇಕು ಮತ್ತು ಸರ್ಕಾರದ ಅನುದಾನಗಳ ದುರ್ಬಳಕೆ ಮತ್ತು ದುರ್ಬಳಕೆಗೆ ಕಾರಣರಾದ TP-ZP NRLM ವಿಭಾಗದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಟ್ಟದ ಪುಸ್ತಕ ಬರಹಗಾರರ ಮತ್ತು ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಮಹಾ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತವಾಯಿತು. ಮುಖ್ಯಮಂತ್ರಿಗಳು ಮತ್ತು ಇಲಾಖೆಯ ಸಚಿವರೊಂದಿಗೆ ಜಂಟಿ ಸಭೆ ಕರೆಯಬೇಕು. ಅರಕೆರೆ GPLF ಹಾಗೂ MBKಯನ್ನು ಮರುನೇಮಕ ಮಾಡುವುದು, SW ಸಿಬ್ಬಂದಿಗಳ ಸಮಸ್ಯೆ ಬಗೆಹರಿಸಿಕೊಡಬೇಕು ಮತ್ತು ಪಶು ಸಖಿ, ಕೃಷಿ ಸಖಿಯರು ತಿಂಗಳ ಪೂರ್ತಿ ದುಡಿಯುತ್ತಿದ್ದು ಅದನ್ನು ಕೂಡ ನೆರವೇರಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹೋರಾಟ ನಡೆಯಿತು. ನಮಗೆ BRPPಗಳು ಅಂತ ತಗೊಂಡು ನಾವು ಬ್ಲ್ಯಾಕ್ ಲೆವೆಲ್ಗೆ ಬರ್ತೀವಿ ಅಂದರೆ ತಾಲೂಕು ಲೆವೆಲ್ಗೆ. ಆದರೆ ನಮ್ಮ GPLF ಲೆವೆಲ್ ಅಂತ ಒಬ್ಬರು ಹೇಳ್ತಾರೆ, ಒಬ್ಬರು ತಾಲೂಕು ಲೆವೆಲ್ ಅಂತ ಹೇಳ್ತಾರೆ. ಇದನ್ನು ನಮ್ಗೆ ಕನ್ಫ್ಯೂಸಲ್ಲಿ ಇಟ್ಟಿದ್ದಾರೆ. ಸಂಬಳನ ಅಲ್ಗಾಕ್ತಾರೆ, ಕೆಲಸನ ಇಲ್ಲಿ ಮಾಡಿಸ್ತಾರೆ, ವಿಚಿತ್ರವಾಗಿ ನೋಡ್ತಾರೆ ನಮ್ಮನ್ನ. ದಯವಿಟ್ಟು ನಮ್ಮನ್ನ ಯಾವುದು GPLF ಇಲ್ಲ ತಾಲೂಕು ಲೆವೆಲ್ ಅಂತ ಕರೆಕ್ಟಾಗಿ ನಮಗೆ ಪರಿಗಣಿಸಿ ಹೇಳಬೇಕು. ಮತ್ತು ನಮಗೆ ಸಂಬಳ ತುಂಬ ಗೌರವಧನ ಅಂತ ಕೊಡ್ತಾರೆ, ಬರೀ ತುಂಬ ಕನಿಷ್ಠ ಗೌರವಧನ. ತಾಲೂಕು ಲೆವೆಲ್ ದುಡಿಸ್ಕೊಂಡು ಬರೀ 6,500 ಗೌರವಧನ ಕೊಡ್ತಿದ್ದಾರೆ. ಅದು ತುಂಬ ನಾವು ಈಗಿನ ಮಾಡಿದ ಗದರಲ್ಲಿ ಕಾಲಘಟ್ಟದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅದನ್ನು ದಯವಿಟ್ಟು ಗೌರವಧನ ನಮ್ಗೆ ಹೆಚ್ಚಿಸ್ಕೊಡ್ಬೇಕು. ಮತ್ತು ನಮಗೆ ಇತರ ಹುದ್ದೆಗಳು ZP-TPಲಿ ಇತರ ಹುದ್ದೆಗಳಿಗೆ ನಾವು ಸೇರ್ಕೊಳ್ಳೋಕ್ಕೆ ನಮ್ಮದು ಯಾವುದೇ ವಿದ್ಯಾರ್ಹತೆ ಮೇಲೆ ನಮ್ಮನ್ನು ತಗೋತಾ ಇಲ್ಲ. ನೀವು ಬರೋದಿಲ್ಲ ಅಂತ ನಮ್ಮನ್ನ ಅದೇ ಗಣನೆಗೆ ತಗೊಳ್ತಾ ಇಲ್ಲ. ದಯವಿಟ್ಟು ಅದನ್ನು ನಮ್ಮ ಗಣನೆಗೆ ತಗೊಳ್ಬೇಕು. ಸರ್, ನಮ್ಮದು ಹೆಸರು ಸರ್ ಶ್ರೀರಂಗಪಟ್ಟಣಗೆರೆ ಗ್ರಾಮದ ಸಂಜೀವಿನಿ ಕಾವೇರಿ ಗ್ರಾಮ ಪಂಚಾಯತಿ ಮಟ್ಟದ ಮಹಿಳಾ ಒಕ್ಕೂಟದ MBK ಆಗಿ 8 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಏಕಾಏಕಿ ವೆರಿ ಇಂಪಾರ್ಟೆಂಟ್ ಸರ್ ನನ್ನನ್ನು ಕಾರ್ಯನಿರ್ವಹಿಸುವಾಗಿಲ್ಲ ನೀನು ಅಂತೇಳಿ ಉದ್ದೇಶಪೂರ್ವಕವಾಗಿಯೇ ಇವರು ನಮ್ಮ ಗೌರಮ್ಮ GPLF ಅಧ್ಯಕ್ಷರಾದ ಗೌರಮ್ಮರವರನ್ನೆಲ್ಲ ಕೆಲಸದಿಂದ ವಜಾಗೊಳಿಸಿದ್ದಾರೆ ಸರ್. ದಯವಿಟ್ಟು ಅದನ್ನು ಮರು ನೇಮಕ ಮಾಡಿಕೊಡಬೇಕಾಗಿ ನನ್ನ ನೇತೃತ್ವವನ್ನು ರುದ್ರಪ್ಪ, ಸವಿತಾ, ಶಶಿಕಲಾ ಸೇರಿದಂತೆ ಅನೇಕರು ವಹಿಸಿದ್ದರು. ಹೊಸ ಕನಿಷ್ಠ ವೇತನ ಕಾಯ್ದೆ ಅನ್ವಯ ವೇತನ ನೀಡಲು ಮತ್ತು ಇತರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ರಾಜ್ಯ ಕಾರ್ಮಿಕ ಇಲಾಖೆಯು ಮೇ 22ರಂದು ಹೊರಡಿಸಿರುವ ನೂತನ ಕಾರ್ಮಿಕರ ಕನಿಷ್ಠ ವೇತನ ಅಧಿಸೂಚನೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲು ಮಾಡಿರುವ ಆದೇಶವನ್ನು ಕೂಡಲೇ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಜಲಮಂಡಳಿಯ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಹೊಸ ಕಾರ್ಮಿಕರ ಕನಿಷ್ಠ ವೇತನ ಕಾಯ್ದೆಯನ್ವಯ ವೇತನವನ್ನು ತಕ್ಷಣದಿಂದಲೇ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದರು. ಜಲಮಂಡಳಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನೌಕರರನ್ನು ನಗರಸಭೆಯ ನೌಕರರಂತೆ ಪರಿಗಣಿಸಿ ಸೂಕ್ತ ಆದೇಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಹೊರಗುತ್ತಿಗೆ ನೌಕರರಾದ ಸುಮಾರು 100 ಜನ ನೌಕರರು ಇವತ್ತು ನಮ್ಮ ಕನಿಷ್ಠ ವೇತನ ಇಲ್ಲದೇ ಕನಿಷ್ಠ ವೇತನ ಏನು ಜಾರಿ ಮಾಡ್ತು ಮೇ 22ರಂದು ಸರ್ಕಾರ ಕಾರ್ಮಿಕ ಇಲಾಖೆ ಅದನ್ನು ಜುಲೈ 22ರಂದು ಕಾನೂನು ಬಾಹಿರವಾಗಿ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಿ ಮೌಖಿಕ ಆದೇಶದ ಮೇರೆಗೆ ತಡೆ ಹಿಡಿತಕ್ಕಂಥ ಆದೇಶ ಸುತ್ತೋಲೆಯನ್ನು ಹೊರಡಿಸಿ ಸುಮಾರು ರಾಜ್ಯದ 2 ಲಕ್ಷ ಹೊರಗುತ್ತಿಗೆ ನೌಕರರ ಜೀವನದ ಒಂದು ಬದುಕಿನ ಮೇಲೆ ಚೆಲ್ಲಾಟ ಆಡುವಂಥ ಒಂದು ನೀತಿಯನ್ನು ಆದೇಶವನ್ನು ಮಾಡಿದೆ. ಇದರಿಂದ ಸುಮಾರು 2 ಲಕ್ಷ ನೌಕರರು ಇವತ್ತು ಬೀದಿಗೆ ಬೀಳೋ ಆತಂಕದಲ್ಲಿದ್ದಾರೆ.
ಇವರು ಜೀವನ ನಿರ್ವಹಣೆ ಮಾಡೋಕ್ಕೆ ತುಂಬ ಸಂಕಷ್ಟದಲ್ಲಿ ಸಾಲ ಸೋಲ ಮಾಡಿ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಏನು ಹೊಸ ಕನಿಷ್ಠ ವೇತನ ನೀತಿಯನ್ನು ಜಾರಿ ಮಾಡಿದೆ, ಅದರ ಪ್ರಕಾರ ನಮಗೆ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು. ಅವೈಜ್ಞಾನಿಕವಾಗಿ ಕಾರ್ಮಿಕ ವಿರೋಧಿಯಾಗಿ ಸುತ್ತೋಲೆ ಹೊರಡಿಸಿ ತಡೆ ಹಿಡಿದಿರೋದನ್ನ ರದ್ದುಗೊಳಿಸಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಕರ್ನಾಟಕ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ನೇತೃತ್ವವನ್ನು ಅಣ್ಣೇಗೌಡ ಸೇರಿದಂತೆ ಇತರರು ವಹಿಸಿದರು. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮದ್ದೂರು ಪ್ರವಾಸಿ ಮಂದಿರದ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ನಡೆಸಲಾಯಿತು. CWRC CWME ಆದೇಶದ ವಿರುದ್ಧ ಪ್ರತಿಭಟನಾಕಾರರು ಕಿಡಿಕಾರಿದರು. ರಾಜ್ಯದಲ್ಲಿ ಬರಗಾಲ ಆವರಿಸಿದರೂ ನೆರೆಯ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದರು. ಕೂಡಲೇ ರಾಜ್ಯ ಸರ್ಕಾರ ನೀರು ನಿರ್ವಹಣಾ ಮಂಡಳಿ ಏನು 12,000 ಕ್ಯೂಸೆಕ್ಸ್ ನೀರನ್ನು ಪ್ರತಿನಿತ್ಯ 15 ದಿವಸಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಒಂದು ಅವೈಜ್ಞಾನಿಕ ಮತ್ತು ರೈತರಿಗೆ ಮರಣ ಶಾಸನದ ತೀರ್ಪನ್ನು ನಿನ್ನೆ ವಿಧಿಸಿದಂಥ ಸಂದರ್ಭದಲ್ಲಿ ನಾವು ಚಳವಳಿಯನ್ನು ಬಹಳ ಉಗ್ರವಾಗಿ ಹಮ್ಮಿಕೊಂಡಿದ್ದಂಥ ಪರಿಣಾಮ ಈ ದಿವಸ ಕರ್ನಾಟಕ ಬಂದ್ ಜೊತೆಗೆ ಮಂಡ್ಯ ಜಿಲ್ಲಾ ಬಂದ್ ಮತ್ತು ಮದ್ದೂರು ಬಂದ್, ಮದ್ದೂರಿನ ಎಲ್ಲ ಹೋಬಳಿ ಘಟಕಗಳು ಕೂಡ ಇವತ್ತು ಬಂದ್ ಕೂಡ ಯಶಸ್ವಿಯನ್ನ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ವರ್ತಕ ಬಂಧುಗಳು ಮತ್ತು ಎಲ್ಲ ಕೈಗಾರಿಕೋದ್ಯಮಿಗಳು, ಹೋಟೆಲ್ ಮಾಲೀಕರು ಮತ್ತು ನಮಗೆ ಸೂಕ್ತ ಬಂದೋಬಸ್ತ್ ರಕ್ಷಣೆ ನೀಡಿದಂತಹ ಆರಕ್ಷಕ ಇಲಾಖೆಯರಿಗೂ ಕೂಡ ಇದಕ್ಕೆ ಈ ಒಂದು ಸಹಕಾರ ತರುತ್ತದೆ. ಹಾಗೆ ಏನು ಈ ಒಂದು ಸುದ್ದಿ ಮಾಧ್ಯಮವನ್ನು ಜಗತ್ತಿಗೆ ಪರಿಚಯಿಸಿದಂತಹ ಮಾಧ್ಯಮ ಮಿತ್ರರಿಗೂ ಕೂಡ ಈ ಬಂದಿನ ಯಶಸ್ವಿ ಸಲ್ಲಿಸುತ್ತದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಇವತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆಯೋ ಅಲ್ಲಿ ಉನ್ನತ ಮಟ್ಟದ ಒಳ್ಳೆಯ ತಜ್ಞ ವಕೀಲರುಗಳನ್ನ ಇವತ್ತು ಕರ್ನಾಟಕದ ಪರ ನೀವು ಅಲ್ಲಿ ವಾದವನ್ನು ಮಂಡಿಸಬೇಕು. ಏನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿದ್ದೀರಿ, ಅವರು ಏನು ವಸ್ತುಸ್ಥಿತಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಬೇಕು. ಅವೈಜ್ಞಾನಿಕ ತೀರ್ಪನ್ನು ಕೊಡಬೇಡಿ. ನೀವು ಕೊಟ್ಟಿರುವಂತಹ ತೀರ್ಪಲ್ಲಿ ಇನ್ನು ಕೇವಲ 14 TMC ನೀರು ಮಾತ್ರ ನಮಗೆ ಹೊರಬರುತ್ತದೆ. ಇದರಲ್ಲಿ ಆದೇಶವನ್ನು ಪಾಲಿಸಬಾರದು ಅಂತ ಒತ್ತಾಯಿಸಿದರು. ನೇತೃತ್ವವನ್ನು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರು ವಹಿಸಿಕೊಂಡಿದ್ದರು. ಕಾವೇರಿ ಹೋರಾಟ ಮಂಡ್ಯ ಜಿಲ್ಲೆಯ ಮದ್ದೂರು ಕೋರ್ಟಿಗೂ ಕೂಡ ತಟ್ಟಿತು. ತಮಿಳುನಾಡಿಗೆ ಕಾವೇರಿ ನೀರು CWME CWRC ಆದೇಶದ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಲ್ಲಿ ನ್ಯಾಯಾಲಯದ ಕಲಾಪದಿಂದ ವಕೀಲರು ಹೊರಗುಳಿದರು. ಕಾವೇರಿ ನೀರು ರಕ್ಷಣೆಗಾಗಿ ಬಂದ್ಗೆ ಮದ್ದೂರು ವಕೀಲರು ಬೆಂಬಲ ನೀಡಿದರು. ಕಾವೇರಿ ಹೋರಾಟಕ್ಕೆ ಬೆಂಬಲಿಸಿ ವಕೀಲರು ನ್ಯಾಯಾಲಯವನ್ನೇ ಬಹಿಷ್ಕಾರ ಮಾಡಿದರು. ಸರ್ಕಾರ ಯಾವುದೇ ಕಾರಣಕ್ಕೂ KRS ಜಲಾಶಯದಿಂದ ತಮಿಳುನಾಡಿಗೆ ನೀರು ಬರಬಾರ್ದು ಅಂತ ಹೇಳಿದರು. ಈ ದಿವಸ ಮಂಡ್ಯ ಜಿಲ್ಲೆಯಾದ್ಯಂತ ಈ ಕಾವೇರಿ ನೀರಿನ ಸಮಸ್ಯೆ ಹೋರಾಟದಲ್ಲಿ ಎಲ್ಲ ವಕೀಲರು ಕೂಡ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಕಾರಣವಾದರೆ ಇಷ್ಟೇ, ಅದೇ ನಾವು ಹೊಟ್ಟೆಗಿಟ್ಟಿಲ್ಲ ಜೂಟು ಮಲ್ಲಿಗೆ ಒಂದು ರೀತಿ ನಮಗೆ ಕುಡಿಯೋಕ್ಕೆ ನೀರಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯೋಕ್ಕೆ ನೀರನ್ನು ಕೊಡಿ ಅಂತಕ್ಕಂಥ ಅವ್ರು ಕೇಳ್ತಕ್ಕಂಥದ್ದು ಮತ್ತು ಅವ್ರ ತಾಳಕ್ಕೆ ತಕ್ಕನಾಗಿ ಆ CMWCI ಇದೆಯಲ್ಲ ಅವರು ಕೂಡ ಆ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಆದೇಶ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಅವೈಜ್ಞಾನಿಕ. ಈ ಉಭಯ ರಾಜ್ಯಗಳಲ್ಲಿ ಇರ್ತಕ್ಕಂಥ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳೋದಾದರೆ ಸರ್ಕಾರ ತನ್ನ ಒಂದು ನಿಲುವನ್ನು ಸ್ಪಷ್ಟಪಡಿಸಿ ಈ ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯದಲ್ಲಿ ಸಮನ್ವಯಗೊಂಡು ಇಬ್ಬರೂ ಕೂಡ ಮಾತನಾಡಿ
ಮತ್ತು ಬೆಳೆ ಸಮೀಕ್ಷೆ ಮತ್ತು ಕುಡಿಯುವ ನೀರಿನ ಸಮೀಕ್ಷೆಯನ್ನು ಮಾಡಿ ಯಾರಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಮನಗಂಡು ಅದರ ಆದೇಶವನ್ನು ನೀಡಬೇಕಾಗಿದ್ದ ಕರ್ತವ್ಯ, ಅದನ್ನು ಅವ್ರು ಮಾಡಲಿಲ್ಲ. ಈ ಅವೈಜ್ಞಾನಿಕವಾದಂಥ ಆದೇಶಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ನಾವೆಲ್ಲರೂ ಕೂಡ ಈ ದಿವಸ ಈ ಪ್ರತಿಭಟನೆಯನ್ನು ಸಲ್ಲಿಸಿ ನ್ಯಾಯಾಲಯದ ಕಲಾಪಗಳಿಂದ ಹೊರಗುಳಿಯುವುದರ ಮೂಲಕ ಈ ಬಂದ್ಗೆ ನಮ್ಮ ಸಪೋರ್ಟನ್ನು ನೀಡ್ತಾ ಇದ್ದೀವಿ. ಮಳೆ ಅಭಾವದಿಂದ ಜಿಲ್ಲೆಯಲ್ಲಿ ಬರಗಾಲ ತಾಂಡವಡ್ತಿದ್ದು ಇಂಥ ಸಂದರ್ಭದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ವಸ್ತುಸ್ಥಿತಿಯನ್ನು ಅವಲೋಕನ ಮಾಡಬೇಕು ಅಂತ ಅವರು ಒತ್ತಾಯಿಸಿದರು. ಮಂಡ್ಯ ನಗರದಲ್ಲಿ ಕಾವೇರಿ ಹೋರಾಟಕ್ಕೆ ಹೆಚ್ಚಾಯಿತು. ಸಂಜೆ ವೃತ್ತದಲ್ಲಿ ಹೆದ್ದಾರಿ ತಡೆ ಚಳವಳಿ ಮಾಡಲಾಯಿತು. ಹೆದ್ದಾರಿಯಲ್ಲೇ ಬೈಕ್ಗಳನ್ನು ನಿಲ್ಲಿಸಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆಯಲ್ಲಿ ಮಲಗಿ ಬಾಯಿ ಬಡಿದುಕೊಂಡು ಆಕ್ರೋಶ ವ್ಯಕ್ತವಾಯಿತು. ಕನ್ನಡ ಸೇನೆ, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ, ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ವು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಅವರು, ಕಾವೇರಿಗಾಗಿ ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದೆ. ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿದ್ದರು. ಮಂಡ್ಯದಲ್ಲೂ ಬಂದ್ ಯಶಸ್ವಿಯಾಗಿ ನಡೆಯುತ್ತಿದೆ. ಡಿಕೆಸಿ ಮೇಕೆದಾಟು ಅಣೆಕಟ್ಟೆಗಾಗಿ ಪಾದಯಾತ್ರೆ ಮಾಡಿದರು. ಈಗಲಾದರೂ ಮೇಕೆದಾಟು ತರಬೇಕು ಅಂತ ಹೇಳಿದರು. ತಮಿಳುನಾಡಿನ ಸಿಎಂ ವಿಜಯ್, ನಿಮ್ಮ ಸ್ನೇಹಿತರು ಅವರಿಗೆ ಮನವರಿಕೆ ಮಾಡಿಕೊಡಿ. ತಮಿಳುನಾಡಿನಿಂದ ಸಮುದ್ರಕ್ಕೆ ಹೋಗುವ ನೀರನ್ನು ಅಣೆಕಟ್ಟು ಕಟ್ಟಿ ಉಳಿಸ್ಕೊಳ್ಬೇಕು. ಮಂಡ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ, ಇದನ್ನು ತಡೆಯಬೇಕು ಅಂತ ಕುಮಾರ್ ಆಗ್ರಹಪಡಿಸಿದರು. ಈಗ ಕಾವೇರಿ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥದ್ದು. ಇವತ್ತು ಮಂಡ್ಯ ಜಿಲ್ಲೆ ಸಂಪೂರ್ಣವಾಗಿ ಬಂದಾಗಿದೆ. ಇವತ್ತು ಮೈಸೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ, ತುಮಕೂರು, ಹಾಸನ, ಚಿಕ್ಕಮಗಳೂರು ಎಲ್ಲ ಭಾಗದಲ್ಲೂ ಕಾವೇರಿಗೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ. ಇವತ್ತು ಸರ್ಕಾರ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತು. ಇವತ್ತು ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡೆದಿದೆ. ಮತ್ತು ನಮ್ಮಗಳೂ ಸಹ ವಶಕ್ಕೆ ಪಡೆಕ್ಕೆ ಬೆಂಗಳೂರಿನಲ್ಲಿ ಸರ್ಪಗಾವಲನ್ನು ಹಾಕಿದೆ. ಆದರೂ ಸಹ ನಾವು ಮಧ್ಯದಲ್ಲಿ ಇಲ್ಲಿ ಬಂದು ಒಂದು ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಮಂಡ್ಯ ಹಿತರಕ್ಷಣಾ ಸಮಿತಿ ಮತ್ತು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಆದಂಥ ಮಂಜುನಾಥ್ ಅವರು ರ್ಯಾಲಿ ಮೂಲಕ ಇಡೀ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಬಂದ್ಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಬಂದು ಯಶಸ್ವಿಯಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ಇವತ್ತು ಡಿ.ಕೆ. ಶಿವಕುಮಾರ್ ಇಲ್ಲಿಂದ ಮೇಕೆದಾಟುಗೋಸ್ಕರ ಪಾದಯಾತ್ರೆಯನ್ನು ಮಾಡಿದರು. ಈಗಲಾದರೂ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಬೇಕು. ಮತ್ತೇನು ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ನಿಮ್ಮ ಸ್ನೇಹಿತರು, ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಸಮುದ್ರಕ್ಕೆ ಹೋಗುವ ನೀರನ್ನು ತಡೆ ಹಿಡಿಬೇಕು. ಅಲ್ಲಿ ಅಣೆಕಟ್ಟನ್ನು ಕಟ್ಟೋದ್ರ ಮೂಲಕ ಆ ಬಾಕಿಯ ನ್ಯಾಯವನ್ನು ಕೊಡಬೇಕು. ಮೇಕೆದಾಟನ್ನು ಕಟ್ಟೋದ್ರ ಮೂಲಕ ಈ ಬಾಕಿಯ ನ್ಯಾಯವನ್ನು ಕೊಡಬೇಕು ಅಂತ ನಾನು ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಈ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಬರಗಾಲ ಸ್ಥಿತಿ ನಿರ್ಮಾಣ ಇದೆ. ಇಲ್ಲಿ ನ್ಯಾಯಯುತವಾಗಿ ಯಾವುದೇ ಕಾರಣಕ್ಕೂ ನ್ಯಾಯವನ್ನು ಕೊಡಬೇಕು ಅನ್ನೋದು ನಾನು ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ರೈತರು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ಬೆಳೆಗಳು ಒಣಗ್ತಾ ಇದ್ದಾವೆ. ಇಂಥವ್ರಿಗೆ ನೀವು ನ್ಯಾಯವನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಆಗ್ರಹವನ್ನು ಮಾಡ್ತಾ ಇದೆ. ಕಾವೇರಿಗಾಗಿ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಯಿತು. ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಆರ್ಪೇಟೆ, ಶ್ರೀರಂಗಪಟ್ಟಣ, ಮದ್ದೂರು, ಮಂಡ್ಯ ತಾಲೂಕಿನಲ್ಲಿ ಮದ್ಯ ಮಾರಾಟ ನಿರ್ಬಂಧ ಮಾಡಲಾಯಿತು. ಎಲ್ಲ ಮಾದರಿಯ ಮದ್ಯದ ಅಂಗಡಿ, ಬಾರ್ ಮತ್ತು ರೆಸ್ಟೋರೆಂಟ್ಗಳು ಬಂದ್ ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರು. ಮಂಡ್ಯದಲ್ಲಿ ಕರ್ನಾಟಕ ಬಂದ್ ಯಶಸ್ವಿಗೆ ರೈತರು ಮತ್ತು ಕನ್ನಡ ಪರರ ಹಾಗೂ ಹೋರಾಟಗಾರರು ನಿರ್ಧಾರ ಮಾಡಿದರು. ಮುಂಜಾನೆ ಸಂಜೆಯ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಆರಂಭವಾಯಿತು. ಬಂದ್ಗೆ ವರ್ತಕರು ಸೇರಿದಂತೆ ಆಟೋ ಚಾಲಕರು ಹಾಗೂ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದವು. ಬಂದ್ನಿಂದ ಹೋಟೆಲ್ ಅಂಗಡಿಗಳು, ಮುಂಗಟ್ಟುಗಳು ಅಲ್ಪ ಸ್ವಲ್ಪ ಬಂದ್ ಮಾಡಿದವು. ರಸ್ತೆಯಲ್ಲಿ ಎಂದಿನಂತೆ ವಾಹನ ಸಂಚಾರ ಇತ್ತು. ಜನಸಂಚಾರ ವಿರಳವಾಗಿತ್ತು. 8 ಗಂಟೆ ವೇಳೆಗೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸ್ಥಗಿತವಾಗಿತ್ತು. ಬಂದ್ನ ತೀವ್ರತೆ ನೋಡಿಕೊಂಡು ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡುವ ಸಾಧ್ಯತೆ ಇತ್ತು. ಆದರೆ ಎಲ್ಲ ಶಾಲಾ ಕಾಲೇಜುಗಳು ತೆರೆದಿದ್ದವು. ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಮತ್ತು ಪಟ್ಟಣದಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹೋರಾಟಗಾರರ ಭೇಟಿ ನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಪ್ರತಿಭಟನಾ ನಿರತರನ್ನು ಭೇಟಿ ಮಾಡಿದರು.
ನಂತರ ಮಾತನಾಡಿದ ಅವರು ಹೋರಾಟಗಾರರನ್ನು ಭೇಟಿ ಮಾಡಿ ಮಾತನಾಡಿದ್ದೇನೆ. ಶಾಲಾ ಕಾಲೇಜು ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು. ಸಿಎಂ ಸೂಚನೆಯಂತೆ ಕಾನೂನು ಸುವ್ಯವಸ್ಥೆ ಮತ್ತು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಬಿಗಿ ಭದ್ರತೆ ಕೈಗೊಂಡಿದೆ ಅಂತ ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು. CWRC ಮತ್ತೆ CWMA ಎರಡೂ ಪ್ರಾಧಿಕಾರಿಗಳು ಸೇರಿ ಸಭೆಯನ್ನ ಸೇರಿ ಕರ್ನಾಟಕದಿಂದ 12,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತ ಆದೇಶವನ್ನ ಮಾಡಲಾಗಿತ್ತು. ಈ ಆದೇಶದ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮುಷ್ಕರವನ್ನ ಪ್ರತಿಭಟನೆಯನ್ನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂತೆ ಈಗಾಗಲೇ ನಾವು ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಇಲಾಖೆ SP ಅವರು ನಾವು ಎಲ್ಲ ಸೇರಿ ಜೊತೆಗೂಡಿ ಏನು ಸೂಕ್ತ ಬಂದೋಬಸ್ತ್ ಮಾಡಬೇಕು, ಭದ್ರತೆಯನ್ನ ಮಾಡಬೇಕು, ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿ ಮುನ್ನೆಚ್ಚರಿಕೆ ಕ್ರಮವನ್ನ ನಾವು ಕೈಗೊಂಡಿದ್ದೇವೆ. ಇವತ್ತು ಎಲ್ಲಾ ಪ್ರತಿಭಟನಾ ನಿರತ ಮುಖಂಡರು ಯಾರಿರ್ತಾರೆ ಅವರನ್ನ ಖುದ್ದಾಗಿ ಭೇಟಿ ಮಾಡುವ ಮೂಲಕ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಂಡಿದ್ದೇವೆ. ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ, ಅಡಚಣೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಕೂಡ ನಾವು ಜಿಲ್ಲಾ ಆಡಳಿತದಿಂದ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಬಟ್ ನಮ್ಮ ಕಡೆಯಿಂದ ಏನು ನಾವು ಪ್ರಿಪರೇಷನ್ ಮಾಡ್ಕೋಬೇಕು, ಸಿದ್ಧತೆಗಳನ್ನ ಮಾಡ್ಕೋಬೇಕು, ಅದನ್ನ ನಾವು ಮಾಡ್ಕೊಂಡಿದ್ದೇವೆ. ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಸಂವಾದ ನಡೆಸುವಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾದ ನನಗೆ ಮತ್ತು SP ಅವರಿಗೆ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನ ಆದೇಶವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಬಾರದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ದಾಗಿದೆ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಆದೇಶವನ್ನ ಪಾಲಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತನ್ನ ಮಾಡ್ಕೊಂಡಿದ್ದೇವೆ. ಶಾಂತಿಯುತವಾದಂತ ಪ್ರತಿಭಟನೆಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,